ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಅರಸು ಪರಿವಾರ ಕೈವಾರ ನೋಡಯ್ಯ. ನೆರೆಯದ ವಸ್ತು ನೆರೆಯುವುದೋ ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನ ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಅಮೀನಗಡ ಗಚ್ಚಿನ ಮಠದ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದ ಮಹಾನ್ ತಪಸ್ವಿ ಎಲ್ಲ ಪರಮ ಪೂಜ್ಯರನ್ನ ಸ್ಮರಣೆ ಮಾಡಿ ಲೋಕಪೂಜ್ಯರಾದ ಲಿಂಗೈಕ್ಯ ರಾಜಗುರು ಪ್ರಭುರಾಜೇಂದ್ರ ಶಿವಯೋಗಿಗಳವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಬಸವ ಪುರಾಣ ಇವತ್ತು ನೋಡ್ರಿ ವೇದಿಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಹಾಪೂಜ್ಯರು ದಯಮಾಡಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನ ಕರುಣಿಸ್ತಾ ಇದ್ದಾರೆ. ಆ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಪ್ರಣಾಮಗಳು. ಕಲಾವಿದರೇ, ಇವತ್ತು ವಿಶೇಷವಾಗಿ ಬೇಲೂರಿನಿಂದ ಆ ಊರಿನ ಎಲ್ಲ ಹಿರಿಯರು ಆಗಮಿಸಿದ್ದಾರೆ ಬಸವ ಪುರಾಣ ಕೇಳಲಿಕ್ಕೆ. ಅಷ್ಟೇ ಅಲ್ಲ, ಉಪ್ಪಿನ ಬೆಡಗೇರಿಯಿಂದಲೂ ಕೂಡ ನಮ್ಮ ಅಕ್ಕನ ಬಳಗದ 150 ಜನ ತಾಯಿಯಂದರು ಬಸವ ಪುರಾಣವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ನಮ್ಮ ಶ್ರೀಮಠದ ಸದ್ಭಕ್ತರು ಕೂಡ, ಶರಣರು ಕೂಡ, ಹಿರಿಯರು ಕೂಡ ಆಗಮಿಸಿದ್ದಾರೆ. ಹೀಗೆ ಅನೇಕ ಗ್ರಾಮಗಳಿಂದ ತಾವೆಲ್ಲರೂ ಕೂಡ ಆಗಮಿಸಿದಿರಿ. ಒಟ್ಟಿನಲ್ಲಿ ಎಲ್ಲ ಶರಣರಿಗೂ ತಾಯಂದಿರಿಗೂ ಮಕ್ಕಳಿಗೂ ಮತ್ತು ನಮ್ಮ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ನಮ್ಮ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೂ ಅನಂತ ಶರಣಾರ್ಥಿಗಳು. ಮಾತಾಡಬೇಡ್ರಿವ, ಸುಮ್ಮನೆ ಕುತ್ಕೊಂಡು ಬಿಡ್ರಿ. ಜಗ ಸಾಕಷ್ಟು ಐತಿ, ನಡಬರ್ಕ ಜಗ ಗ್ಯಾಪ್ ಬಿಡಕ್ಕೆ ಹೋಗ್ಬೇಡ್ರಿ. ಇದೇನು ಅಜ್ಜನ ಅಂಗಳೈತಿ, ಕೆಳಗೆ ಹೆಂಗೆ ಕೊಂಡಿರ್ಬೇಕು ಹಂಗೆ ಹಿಂಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಆ ಅಜ್ಜನ ಅಂಗಳದ ಒಂದಿಷ್ಟು ಮಣ್ಣು ಹುಡಿ ಮೈಗೆ ಹತ್ತು ಅಂತಂದ್ರೆ ಅದಕ್ಕಿಂತ ಪುಣ್ಯ ಮತ್ತೊಂದು ಯಾವುದೂ ಇಲ್ಲ. ಎಲ್ಲ ಪಾಪ ಸುಟ್ಟು ಬೂದಿ ಆಗ್ತದ. ಅದಕ್ಕೆ ಕೆಳಗೆ ಹೆಂಗೆ ಕುತ್ಕೋಬೇಕು ಅಂತ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಜಾಗ ಸಿಗ್ತದ ಅಲ್ಲಿ ಕುತ್ಕೊಂಡು ಬಿಡ್ರಿ. ಜಯ ನಮ ಪರಾಪತಿ ಶಿವ ಹರ ಹರ. ಅನ್ನವನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ಸನ್ನಿವೇಶ. ಬಹಳ ಶ್ರದ್ಧೆಯಿಂದ ಕೇಳ್ರಿ, ಬಹಳ ಪ್ರೀತಿಯಿಂದ ಕೇಳ್ರಿ. ಮತ್ತೆ ಇಂತಹ ಪ್ರಸಂಗಗಳು ಕೇಳಲಿಕ್ಕೆ ಸಿಗೋದಿಲ್ಲ.
ನಿನ್ನೆ ದಿವಸ ಯಾವ ವಿಚಾರ ಕೇಳಿದ್ರಿ ತಾಯಿ? ಅಜಗಣ್ಣ ಮುಕ್ತಾಯಕ್ಕ. ಎಂಥ ಅಪರೂಪದ ಪ್ರಸಂಗ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆ ಮುಕ್ತಾಯಕ್ಕಳ ಮತ್ತು ಪ್ರಭುದೇವರ ಒಂದು ಸಂವಾದ, ಅದ್ಭುತವಾಗಿರ್ತಕ್ಕಂಥ ಜ್ಞಾನದ ಕಣಜ. ಇವತ್ತು ಬರ್ತಕ್ಕಂಥ ಸನ್ನಿವೇಶ ಅದಕ್ಕಿಂತಲೂ ಬಹಳ ಸುಂದರ. ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ. ಮುಕ್ತಾಯಕ್ಕಳಿಗೆ ಮುಕ್ತಿಯ ಮಾರ್ಗವನ್ನ ತೋರಿ ನಿನ್ನ ಅಣ್ಣ ಕೊಟ್ಟಿರ್ತಕ್ಕಂಥ ಅರಿವೇ ಅದೇ ನಿನಗೆ ಗುರು ಅಂತ ತಿಳ್ಕೊಂಡು ಹಿತ ನುಡಿಗಳನ್ನ ಹೇಳಿ ಅಲ್ಲಮ ಪ್ರಭುದೇವರು ಬಸವ ಕಲ್ಯಾಣದ ಕಡೆಗೆ ಬರ್ತಾ ಇದ್ದಾರೆ. ಬಸವಣ್ಣ ವಿಶ್ವ ಗುರು ಭಕ್ತಿ ಭಾಂಡಾರಿ ಅಣ್ಣ ಅಪ್ಪ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಬಿರುದುಗಳಿಂದ ಕಲ್ಯಾಣದಲ್ಲಿ ಜಗತ್ತಿನ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಕ್ಕಂಥವನು ಬಸವಣ್ಣ. ಎಲ್ಲ ಭಾಗದ ಶರಣರು ಸಂತರು ಮಹಾತ್ಮರು ಬಸವಣ್ಣನ ದರ್ಶನಕ್ಕಾಗಿ ಕಲ್ಯಾಣದತ್ತ. ಪರಮಾತ್ಮನ ನಿರಾಕಾರ ಅಂದ್ರೆ ಏನು ಸಾಕಾರ ಮತ್ತು ನಿರಾಕಾರ ಅಂತ ಕೇಳ್ತೀವಿ ನಾವು. ಪರಮಾತ್ಮನ ಎರಡು ರೂಪಗಳು. ಪರಮಾತ್ಮನ ನಿರಾಕಾರ ಸ್ವರೂಪವೇ ಆಗಿರ್ತಕ್ಕಂಥ ಅಲ್ಲಮ ಪ್ರಭು ಕಲ್ಯಾಣದ ಕಡೆಗೆ ಬರತಕ್ಕಂಥ ಸಮಯದೊಳಗ ದಾರಿಯಲ್ಲಿ ಒಂದು ದೊಡ್ಡ ಪಟ್ಟಣ ಹತ್ತುತ್ತಾ ಇದೆ, ಸ್ವನ್ನಲಾಪುರ. ಈಗೆಲ್ಲರೂ ನಾವು ಸೋಲಾಪುರ 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 ಅಂತ ಕರಿತೀವಿ. ಸೋಲಾಪುರ ಅಂತಂದ್ರೆ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಸಿದ್ಧರಾಮ, ಮಹಾನ್ ಯೋಗಿ. ಸ್ವನ್ನಲಾಪುರ ಪಟ್ಟಣವನ್ನ ಆಳ್ತಕ್ಕಂಥ ಮಹಾರಾಣಿ ಚಾಮಲಾದೇವಿ, ಜಂಗಮ ಪ್ರೇಮಿ ಚಾಮಲಾದೇವಿ. ಒಂದು ದಿವಸ ಆ ಮಹಾರಾಣಿಯ ಕುಲ ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ಧರು ಸ್ವನ್ನಲಾಪುರಕ್ಕೆ ಬರ್ತಾರೆ. ಗುರುಗಳು ಬಂದರು ಅಂತ ತಿಳ್ಕೊಂಡು ಬಹಳ ಭಯ ಭಕ್ತಿ ಆದರದಿಂದ ಗುರುವಿನ ಸ್ವಾಗತವನ್ನ ಮಾಡಿ ಆ ಅರಮನೆಯ ಉನ್ನತ ಸ್ಥಾನದಲ್ಲಿ ಕುಳ್ಳಿರಿಸಿ ಅವರ ಪಾದ ಪೂಜೆಯನ್ನ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಗೌರವವನ್ನ ಮಹಾರಾಣಿ ಗುರುಗಳಿಗೆ ಸಲ್ಲಿಸ್ತಾಳೆ. ಶಿಷ್ಯಳ ಸೇವೆಯನ್ನ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಗುರು ರೇವಣ ಸಿದ್ಧರು ಆ ಅರಮನೆಯಿಂದ ನೇರವಾಗಿ ಎಲ್ಲಿಗೆ ಬರ್ತಾ ಇದ್ದಾರೆ ಅಂತಂದ್ರ ಆ ಪಟ್ಟಣದಲ್ಲಿ ಇರ್ತಕ್ಕಂಥ ಒಬ್ಬ ಶಿವಭಕ್ತ ಮುದ್ದುಗೌಡ ಅಂತ. ಬಹಳ ಚಂದದ ಯುವ ಪ್ರಸಂಗ, ಲಕ್ಷ್ಯ ಕೊಟ್ಟು ಕೇಳ್ರಿ. ಮುದ್ದುಗೌಡ ಸುಗ್ಗಲಾದೇವಿ ಶಿವಭಕ್ತ ದಂಪತಿಗಳು. ಇವರ ಮನೆಗೆ ನೇರವಾಗಿ ರೇವಣ ಸಿದ್ಧರು ಬರ್ತಾರೆ. ಗುರುಗಳು ಬಂದದ್ದನ್ನು ನೋಡಿ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಪಾದಕ್ಕೆ ನೀರು ಕೊಟ್ಟು ಬರೆಪ್ಪ ಬರೆಪ್ಪ ಅಂತ ತಿಳ್ಕೊಂಡು ಮನ್ಯಾಗ ಕರ್ಕೊಂಡಾರ. ಪಾದ ಪೂಜೆಯನ್ನ ಮಾಡ್ಯಾರ. ಹಣ್ಣು ಹಂಪಲ ಕಾಣಿಕೆಯನ್ನ ಕೊಟ್ಟು ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಯಾರ. ಯಾರು? ಮುದ್ದುಗೌಡ ಸುಗ್ಗಲಾದೇವಿ. ಯಾವಾಗ ಸದ್ಭಕ್ತರು ಗುರುವಿಗೆ ನಮಸ್ಕಾರ ಮಾಡ್ತಾರ ಆವಾಗ ಗುರುಗಳು ಮನಸ ಅತ್ಯಂತ ಪ್ರೀತಿಯಿಂದ ಅಂತಃಕರಣದಿಂದ ಆಶೀರ್ವಾದ ಮಾಡೋದು ಪದ್ಧತಿ. ನಿಮ್ಮ ಗುರುಗಳು ಮನೆಗೆ ಬಂದಾಗ ನೀವು ನಮಸ್ಕಾರ ಮಾಡಿದಾಗ
ಏನಂತಾರ? ಆಗಲ್ರಿಪ್ಪ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತಾರೇನಿಲ್ಲ. ಆಯುಷ್ಮಾನ್ ಭವ, ಪುತ್ರವತಿ ಭವ, ಹೀಗೆ ಅನೇಕ ವಿಧದಲ್ಲಿ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡೋದು ಪದ್ಧತಿ. ಯಾವಾಗ ಮುದ್ದುಗೌಡ ಮತ್ತು ಸುಗ್ಗಲಾದೇವಿ ಗುರುವಿನ ಪಾದಕ್ಕೆ ಬಿದ್ದರೋ ಅಲ್ಲಿ ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ಧರು ಅಂತಾರ, ಶಿವಸ್ವರೂಪನಾಗಿರ್ತಕ್ಕಂಥ ಒಂದು ಗಂಡು ಮಗನನ್ನ ಹಡಿರವ್ವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಲಕ್ಷ್ಯ ಕೊಟ್ಟು ಕೇಳ್ರ ಈ ಮಾತ. ಶಿವಸ್ವರೂಪನಾಗಿರ್ತಕ್ಕಂಥ ಒಂದು ಗಂಡು ಮಗನನ್ನ ಹಡಿರವ್ವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಅಲ್ಲಿ ಇರ್ತಕ್ಕಂಥ ಜನ ಕೊಳ್ಳಂತ ನಕ್ಕು ಬಿಟ್ರು. ಇದ್ರದೊಳಗೆ ಏನು ವಿಶೇಷದ ಅಂತ ನೀವು ಕೇಳಬಹುದು. ಏನು ವಿಶೇಷ ಅಂತಂದ್ರ ಅಲ್ಲಿ ಸೇವೆಯನ್ನ ಮಾಡಿ ನಮಸ್ಕಾರ ಮಾಡಿರ್ತಕ್ಕಂಥ ದಂಪತಿಗಳು ವಯೋವೃದ್ಧ ದಂಪತಿಗಳು. ಗಂಡನಿಗೆ 65 ವರ್ಷಗಳಾದ್ರ ಹೆಂಡತಿಗೆ 60 ವರ್ಷ. ಇಂಥ ಮುಪ್ಪಾದ ವಯಸ್ಸಿನ ಮುದುಕ ಮುದುಕಿಗೆ ಗುರುಗಳು ಏನಂತ ಆಶೀರ್ವಾದ ಮಾಡ್ಯಾರ? ಮುದ್ದಾದ ಶಿವಸ್ವರೂಪ ಇರ್ತಕ್ಕಂಥ ಒಂದು ಗಂಡು ಮಗನನ್ನ ಹಡೀರಿ ಅಂತ ಆಶೀರ್ವಾದ ಮಾಡ್ಯಾರ. ಸಹಜವಾಗಿ ಅವ್ರ ನಕ್ರು. ಯಾಕ? ಇಷ್ಟು ವಯಸ್ಸಾದ ಬಳಿಕ ಮುಪ್ಪಾದ ವಯಸ್ಸಿನೊಳಗ ಇವ್ರೇನು ಹಡಿತಾರ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಜನ ನಕ್ಕರು. ಆದ್ರೆ ಗುರುವಿನ ವಾಕ್ಯ ಸುಳ್ಳಾಗ್ಲಿಲ್ಲ, ಗುರುವಿನ ಆಶೀರ್ವಾದ ಸುಳ್ಳಾಗ್ಲಿಲ್ಲ. ಯಾಕ? ಅಷ್ಟು ಸಮರ್ಥ ಗುರು ಇದ್ದ, ಅಷ್ಟು ಸದ್ಭಕ್ತಿಯ ಭಕ್ತರು ಅವರು ಇದ್ರು. ಗುರುವಿನ ಆಶೀರ್ವಾದದಂತೆ ಸುಗ್ಗಲಾದೇವಿ ಗರ್ಭವನ್ನು ಧರಿಸ್ತಾಳ. ಎಷ್ಟನೇ ವಯಸ್ಸಿನೊಳಗ? 60ನೇ ವಯಸ್ಸಿನೊಳಗ. 3 ತಿಂಗಳಾತು, 6 ತಿಂಗಳಾತು, 9 ತಿಂಗಳಾತು. ಮುಂದೆ 9 ದಿವಸಕ್ಕ ರೇವಣ ಸಿದ್ಧರ ಆಶೀರ್ವಾದದಂತೆ ಗಂಡು ಮಗವನ್ನೇ ಹಡೆದಳು. ಯಾರು? ಸುಗ್ಗಲಾದೇವಿ. ಮೊದಲೇ ಗುರುಗಳು ಹೇಳಿದ್ರು, ನೋಡವಾ, ಹುಟ್ಟಿರ್ತಕ್ಕಂಥ ಮಗನಿಗೆ ಸಿದ್ಧರಾಮ ಅಂತ ಹೆಸರಿಡಬೇಕು. ಆಯ್ತು ಅಂತ ತಿಳ್ಕೊಂಡು ಸಿದ್ಧರಾಮ ಅಂತ ಹೆಸರಿಟ್ರು. ಹುಣ್ಣಿಮೆಯ ಚಂದ್ರನಂತೆ, ಬಿದಿಗೆಯ ಚಂದ್ರನಂತೆ ಬೆಳೆದ 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 ಮಗು ಸಿದ್ಧರಾಮ. ಮತ್ತೆ ಜನ ಎಲ್ಲ ಮಾತಾಡಕ್ಕೆ ಶುರು ಮಾಡಿದ್ರು. ಮುಪ್ಪಾನು ವಯಸ್ಸಿನಾಗ ಏನೋ ಹಡಿದ್ರು ಮಗನನ್ನ, ಆದ್ರ ಹುಚ್ಚ ಮಗನನ್ನ ಹಡಿದ್ರು. ಯಾಕ? ಒಂದು ದಿವಸ ಅವ್ವ ಅನ್ಲಿಲ್ಲ, ಒಂದು ದಿವಸ ಅಪ್ಪ ಅನ್ಲಿಲ್ಲ, ಹಾ ಅನ್ಲಿಲ್ಲ, ಹೂ ಅನ್ಲಿಲ್ಲ. ವಯಸ್ಸೇನೋ 6-7 ಆಗಕತ್ತದ ಖರೆ, ಆದ್ರ ಮಾತಿಲ್ಲ, ಕಥಿ ಇಲ್ಲ. ಸುಮ್ಮನೆ ಒಂದ್ ಕಡೆ ಹಿಂಗ್ ನೋಡ್ಕೊಂತ ಕೂತ್ನಂತಂದ್ರೆ ಸುಮ್ಮ ನೋಡ್ಕೊಂಡವ. ಮ್ಯಾಲ ಆಕಾಶ ಕಡೆ ನೋಡ್ಕೊಂತ ಕುಂತ ಅಂತಂದ್ರೆ ಬರೀ ಆಕಾಶನೇ ದಿಟ್ಟಿಸೋದು. ಜನ ಏನು ತಿಳಿದ್ರು, ಜನ ಏನು ಮಾತಾಡಕತ್ರು? ಹುಚ್ಚ ಮಗನನ್ನ ಹಡಿದ್ರು, ಬುದ್ಧಿಮಾಂದ್ಯ ಮಗನನ್ನ ಹಡಿದ್ರು ಅಂತ. ಯಾವಾಗ 9-10 ವರ್ಷ ಆತು, ಏತಮ್ಮ ಸ್ವಲ್ಪ ಮೊಬೈಲ್ ಬಂದ್ ಮಾಡು. ಯಾವಾಗ 9-10 ವರ್ಷ ಆತು, ಆವಾಗ ಮುದ್ದುಗೌಡ ವಿಚಾರ ಮಾಡ್ತಾನ. ಮಾತಿಲ್ಲ, ಕಥೆ ಇಲ್ಲ, ಎಲ್ಲರೂ ಹುಚ್ಚ ಹುಚ್ಚ ಅಂತ ಕರೆಯಕತ್ತಾರ ನನ್ನ ಮಗನನ್ನ. ಮನ್ಯಾಗ ಹಿಂಗ ಇದ್ರ ಮತ್ತಷ್ಟು ಈತ ಹುಚ್ಚ ಆಗಬಹುದು. ಸ್ವಲ್ಪ ಹೊಲಕ್ಕೆ ಕಳಿಸಿದ್ರ, ದನ ಕೊಟ್ಟು ಕಳಿಸಿದ್ರ ಒಂದಿಷ್ಟು ಏನೋ ಒಂದಿಟ್ಟು ಬದಲಾವಣೆ ಕಾಣಬಹುದು ಅಂತ ತಿಳ್ಕೊಂಡು ಬುದ್ಧಿಯನ್ನ ಕಟ್ತಾಳ ತಾಯಿ ಸುಗ್ಗಲಾದೇವಿ. ತಂದೆಯಾಗಿರ್ತಕ್ಕಂಥವನು ಕೈ ಒಳಗೆ ಒಂದು ಗೋಲು ಕೊಟ್ಟು ಮನೆಯಾಗಿರ್ತಕ್ಕಂಥ ಒಂದು 4-6 ಆಕಳುಗಳನ್ನ ಕಾಯಾಕ ಅಂತ ತಿಳ್ಕೊಂಡು ಆ ಸಿದ್ಧರಾಮನನ್ನ ಹೊಲಕ್ಕ ಕಳಿಸ್ತಾರ. ತಿಂಗಳಾತು, 2 ತಿಂಗಳಾತು, 4-6 ತಿಂಗಳಾತು. ಬ್ಯಾಸಗಿ ದಿನ ಬಂತು, ಯುಗಾದಿ ಸಮೀಪ ಇತ್ತು, ಸಾಕಷ್ಟು ಬಿಸಿಲಿತ್ತು. ಸಿದ್ಧರಾಮ ಏನು ಮಾಡ್ದ ಅಂತಂದ್ರ, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಏನು ಮಾವಿನ ಗಿಡ ಇತ್ತು, ಆ ಗಿಡದ ಕೆಳಗ ಆ ದನಗಳನ್ನ ಬಿಟ್ಟು ಒಂದಿಟ್ಟು ವಿಶ್ರಾಂತಿ ತಗೋಬೇಕು ಅಂತ ತಿಳ್ಕೊಂಡು ನೆರಳಿಗೆ ಬಂದು ಕುಂತಾನ. ಕುಂತು ಬಹಳತ್ತೇನಾಗಿರ್ಲಿಲ್ಲ. ತನ್ನ ಹೊಲದ ಮುಂದೆನೇ ಒಂದು
ದೊಡ್ಡದಾಗಿರ್ತಕ್ಕಂಥ ರಸ್ತೆ. ಆ ರಸ್ತೆಯಿಂದ ಒಬ್ಬ ಜಂಗಮ ನೇರವಾಗಿ ನಡಿತಾ 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 ಎಲ್ಲಿ ಸಿದ್ಧರಾಮ ಕುಂತಾನ ಆ ಕಡೆಗೆ ಬರ್ತಾ ಇದ್ದಾನ. ಇದನ್ನ ನೋಡ್ದ ಮಗು ಸಿದ್ಧರಾಮ, ಯಾರು ಬರಾಕತ್ತಾರ? ನನ್ನ ಹೊಲದಾಗ ಬರಾಕತ್ತಾರ, ನನ್ನ ಕಡೆಗ ಬರಾಕತ್ತಾರ. ನೋಡ್ದ, ಕಣ್ಣು ತುಂಬ ನೋಡ್ದ ಬರ್ತಾ ಇರ್ತಕ್ಕಂಥ ಜಂಗಮನನ್ನ. ತಲೆಯ ಮೇಲೆ ಜಡೆ ಅದಾವ, ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ, ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ಲಿಂಗು, ರುದ್ರಾಕ್ಷಿ, ಕೈಯಲ್ಲಿ ಕಮಂಡಲ, ಯೋಗದಂಡ, ಜಪಮಣಿ, ಕಾವಿಯ ಲಾಂಛನ, ಪಾದದಲ್ಲಿ ಆವುಗೆ, ಬಾಯಿಯೊಳಗ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂತಕ್ಕಂಥ ಮಂತ್ರವನ್ನ ನುಡಿತಾ ನುಡಿತಾ ಯಾವಾಗ ಆ ಜಂಗಮ ಸಿದ್ಧರಾಮನ ಹತ್ರನೇ ಬಂದ, ಆವಾಗ ಆ ಸಿದ್ಧರಾಮ ಪಟಕ್ನೆ ಹಂಗ ಎದ್ದವನ, ಅಲ್ಲಿರ್ತಕ್ಕಂಥ ಒಂದು ಕಂಬಳಿಯನ್ನ ಹಿಂಗ ನೆಲದ ಮೇಲೆ ಹಾಸ್ದವನ, ಬರ್ರಿಯಪ್ಪ ಬರ್ರಿಯಪ್ಪ ಬರ್ರಿ ಕುತ್ಕೊಳ್ರಿ ಅಂತ ತಿಳ್ಕೊಂಡು ಎಂದೂ ಮಾತನಾಡದೆ ಇರ್ತಕ್ಕಂಥ ಸಿದ್ಧರಾಮ ಬಂದಿರ್ತಕ್ಕಂಥ ಜಂಗಮರನ್ನ ಬರ್ರಪ್ಪ ಅಂತ ತಿಳ್ಕೊಂಡು ಕಂಬಳಿ ಮೇಲೆ ಕೊಳ್ಳಿಸ್ತಾನ. ಯಾವಾಗ ಜಂಗಮರು ಕಂಬಳಿ ಮೇಲೆ ಕುಂತರು, ಆ ತತ್ರಾಣಿಯಲ್ಲಿ ಇರ್ತಕ್ಕಂಥ ನೀರನ್ನ ಕೊಡ್ತಾನ. ಯಪ್ಪ ಬಿಸಿಲಾಗ ಬಂದ್ರಿ, ಒಂದಿಟ್ಟು ನೀರು ಕೊಡ್ರಿ. ಬಂದಿರ್ತಕ್ಕಂಥ ಜಂಗಮ ಒಂದಿಷ್ಟು ನೀರು ಕುಡ್ದ. ಆವಾಗ ಕೇಳ್ತಾನ ಸಿದ್ಧರಾಮ, ಏನ್ರಿಪ್ಪ ಎಂಥ ಬಿಸಿಲಾಗ ಬಂದ್ರಿ ನೀವು? ಎಲ್ಲಿಂದ ಬಂದ್ರಿ? ಎಲ್ಲಿಗೆ ನಡೆದಿರಿ? ಹೌದು, ನೋಡಾಕ ಎಷ್ಟು ಲಕ್ಷಣ ಆಗಿರಿ, ಸಾಕ್ಷಾತ್ ಪರಮಾತ್ಮನನ್ನ ನೋಡ್ದಂಗ ಆಗಕತ್ತದ. ನಿಮ್ ಹೆಸರು ಏನದರಪ್ಪ? ನಿಮ್ ಹೆಸರು ಏನದರಪ್ಪ ಅಂದ ಕೂಡಲೇ ಬಂದಿರ್ತಕ್ಕಂಥ ಜಂಗಮರು ಅಂತಾರ, ನನ್ನ ಹೆಸರು ಕೇಳ್ತೀಯಲ್ಲೋ ಹುಡುಗ, ನಿನ್ ಹೆಸರೇನೋ? ಯಪ್ಪ ನನ್ನ ಹೆಸರು ಸಿದ್ಧರಾಮ ಅದರಿ, ನನ್ನ ಹೆಸರು ಸಿದ್ಧರಾಮ. ಓಹೋ ಸಿದ್ಧರಾಮ, ನಿನ್ನ ಹೆಸರು ಬಹಳ ಚಂದ ಐತಲ್ಲೋ, ಎಷ್ಟು ರುಚಿ ರುಚಿಯಾಗೈತೋ ನಿನ್ನ ಹೆಸರ. ನಾ ಯಾರಂತ ಕೇಳಕತ್ತೀಯಲ್ಲ, ನನಗ ಈ ಪ್ರಪಂಚದ ಜನ ಮಲ್ಲಯ್ಯ ಅಂತ ಕರೀತಾರ. ಇಲ್ಲೇ ಭಕ್ತರ ಮನೆಗೆ ಹೋಗಿದ್ದೆ, ಶ್ರೀಶೈಲಕ್ಕೆ ಹೋಗ್ಬೇಕಾಗ್ಯದ, ಬಿಸಿಲು ಬಹಳ ಇತ್ತು, ಹೊಟ್ಟಿ ಬಹಳ ಹಸದಿತ್ತು, ನಿನಗ ನೋಡದ್ನಿ, ಯಾಕೋ ನಿನ್ನ ಕಡೆಗೆ ಬರ್ಬೇಕು ಅಂತ ಅನಿಸ್ತು, ಬನ್ಯಪ್ಪ, ನಿನ್ನ ಪರಿಚಯ ಆಗಿದ್ದು ನನಗೆ ಬಹಳ ಖುಷಿ ಆಯ್ತು ಸಿದ್ಧರಾಮ. ಹೇ ಸಿದ್ಧರಾಮ, ಬಹಳ ದೂರದಿಂದ ನಡ್ಕೊಂತ ಬಂದಿನೋ, ಹೊಟ್ಟಿ ಬಹಳ ಹಸದದು, ಏನಾದ್ರೂ ಒಂದಿಟ್ಟು ಪ್ರಸಾದ ಕೈತೇನ? ಇಷ್ಟ ಅಂದದ್ದ ತಡ, ಯಪ್ಪ ಅವ್ವ ಕಟ್ಟಿರ್ತಕ್ಕಂಥ ಬುದ್ಧಿ ಅದ, ನೀವು ಹೊಟ್ಟೆ ತುಂಬ ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂಥ ಬುತ್ತಿಯನ್ನ ಬಿಚ್ಚಿ ಬಂದಿರತಕ್ಕಂಥ ಮಲ್ಲಯ್ಯನಿಗೆ ಕೊಡ್ತಾನ ಸಿದ್ಧರಾಮ. ಆನಂದದಿಂದ ಮಲ್ಲಯ್ಯ ಪ್ರಸಾದ ಮಾಡ್ದ. ಸಿದ್ಧರಾಮ ಅಂತಾನ, ಏನ್ರಿಪ್ಪ ಮಲ್ಲಯ್ಯ, ಹೊಟ್ಟಿ ತುಂಬ್ತೇನ್ರಿಪ್ಪ, ಹೊಟ್ಟಿ ತುಂಬ್ತೇನ್ರಿಪ್ಪ. ಆವಾಗ ನಗ್ತಾನ ಮಲ್ಲಯ್ಯ, ಏ ಸಿದ್ಧರಾಮ, ನೀ ನೋಡಿದ್ರೆ ಈಟ ಅದೇ, ನಾ ನೋಡಿದ್ರೆ ಇಟ್ಟು ದೊಡ್ಡವದೀನಿ, ಮೊದಲೇ ಜಂಗಮ, ನಮ್ಮ ಹೊಟ್ಟಿ ಬಹಳ ದೊಡ್ಡದಿರ್ತದೋ, ನಮ್ಮ ಹೊಟ್ಟಿ ಬಹಳ ದೊಡ್ಡದಿರ್ತದೋ, ನೀ ಕೊಟ್ಟು ಬುತ್ತಿ ಹೊಟ್ಟಿ ತುಂಬಲಿಲ್ಲೋ ಸಿದ್ಧರಾಮ. ಹಿಂಗ್ರಿ ಅಯ್ಯಪ್ಪ, ಹಂಗಾರೆ ಇಲ್ಲೇ ಕುತ್ಕೊಳ್ರಿ, ಇಲ್ಲೇ ಸನಿ ಊರದ ಸೊಲ್ಲಾಪುರ. ಆ ಸೊನ್ನಲಾಪುರ ನನ್ನ ಊರ. ನಮ್ಮವ್ವ ಬಹಳ ಒಳ್ಳೆಯವಳದಾಳ, ಬಹಳ ಚಲೋ ಚಲೋ ಅಡಿಗೆ ಮಾಡ್ತಾಳ, ರುಚಿ ರುಚಿ ಅಡಿಗೆ ಮಾಡ್ತಾಳ, ನೀವು ಇಲ್ಲೇ ಕುತ್ಕೊಳ್ರಿ. ಹಿಂಗ ಹೋದವನ ಹಿಂಗ ಬಂದನಿ ಅಂತ ತಿಳ್ಕೊಂಡು ಹೊಡ್ಕೊಂತ ಸಿದ್ಧರಾಮ ಮನೆಗೆ ಬಂದ. ಮುಂದೆ ನೋಡಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಾಯಿ ಸುಗ್ಗಲಾದೇವಿಗೆ ಹಿಂದಿನಿಂದ ಬಂದಿರತಕ್ಕಂಥ ಈ ಸಿದ್ಧರಾಮ ತಾಯಿಯ ಭುಜವನ್ನ ತಟ್ಟಿ ಅವ್ವ 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 ಅಂತ ತಿಳ್ಕೊಂಡು ಕರಿತಾನ. ನನ್ನ ಬೆನ್ನ ಯಾರು ತಟ್ಟಾಕತ್ತಾರ ಅಂತ ತಿಳ್ಕೊಂಡು ಆ ಸುಗ್ಗಲಾದೇವಿ ಹಿಂಗ ಹೊರಳಿ ನೋಡ್ತಾಳ, ಬೇರೆ ಯಾರೂ ಇಲ್ಲ, ತನ್ನ ಮಗ ಸಿದ್ಧರಾಮ. ಹುಟ್ಟಿ 12 ವರ್ಷ ಆದ್ರೂ ಕೂಡ ಒಂದು ದಿವಸ ಅವ್ವ ಅನ್ನೋದು ಗೊತ್ತಿಲ್ಲ, ಅಪ್ಪ ಅನ್ನೋದು ಗೊತ್ತಿಲ್ಲ. ಇವತ್ತು ಎಷ್ಟು ಚಂದ ನನ್ನ ಮಗ ನನಗೆ ಅವ್ವ ಅಂತ ಕರೆಯಾಕತ್ತಾನ ಅಂತ ತಿಳ್ಕೊಂಡು ಕಣ್ಣಾಗಿನ ಆನಂದ ಬಾಷ್ಪ ಹಂಗ ದಳದಳ ಅಂತ ಇಳಿಯಾಕತ್ತವ. ಹೇ ಮಗನೇ ಸಿದ್ಧರಾಮ, ನನಗೆ ಅವ್ವ ಅಂದ್ಯೋ, ಇನ್ನೊಮ್ಮನ್ನು ಅಂತ ತಿಳ್ಕೊಂಡು ಆ ಮಗನಿಂದ ಅವ್ವ ಅವ್ವ ಅಂತ ಅನಿಸ್ಕೊತಾಳ, ಗಟ್ಟಿಯಾಗಿ ಎಪ್ಕೊಳ್ತಾಳ. ಯಾಕ ತಾಯಿಯ ಜನ್ಮ ಸಾರ್ಥಕ ಆಗುದ ಮಗ ಅವ್ವ ಅಂದಾಗ, ಮಗಳು ಅವ್ವ ಅಂದಾಗ. ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅವ್ವ ಅಂದ್ರೆ ಸಾಕು, ಯವ್ವ ಅದರ ಆನಂದ ಹೌದಲ್ಲ? ಏನ್ ಅದರ ಆನಂದ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಕೂಡ ಸಿಗುವುದಿಲ್ಲ. ಯಾಕ? ಅದು ಅವ್ವ ಅನ್ನೋ ಶಬ್ದನ ಹಂಗ.
ಅಮ್ಮ ಅನ್ನೋ ಶಬ್ದನ ಹಂಗ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ನಮ್ಮ ಋಷಿ ಮಹರ್ಷಿಗಳು ಹೇಳ್ತಾರೆ, ಸಪ್ತ ಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್. 7 ಕೋಟಿ ಮಂತ್ರ ಅದಾವ. ಆ 7 ಕೋಟಿ ಮಂತ್ರಗಳಲ್ಲಿ ಪ್ರಣವ ಪಂಚಾಕ್ಷರಿ ಮಂತ್ರ ಬಹಳ ಶ್ರೇಷ್ಠ. ಆದ್ರೆ ಒಂದು ಮಾತು ತಂಗಿ, ಏನ್ರಪ್ಪ ಶರಣ್ರ, ಒಂದು ಮಾತು, ನಮ್ಮನ್ನ ಹಡೆದಿರ್ತಕ್ಕಂಥ ತಾಯಿ ಏನದಾಳಲ್ಲ, ಅವ್ವ ಅನ್ನೋ ಏನು ಅದೊಂದು ಶಬ್ದ ಅದಲ್ಲ, ಆ ಅವ್ವ ಅನ್ನೋ ಶಬ್ದ 7 ಕೋಟಿ ಮಂತ್ರಕ್ಕಿಂತಲೂ ಶ್ರೇಷ್ಠ ಅದರಪ್ಪ. ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು ಈ ಪ್ರಪಂಚದೊಳಗ. ಯಾವಾಗ ಅವ್ವ ಅಂದ ಬಿಗಿದ ಅಪ್ಪದಳು ಆನಂದ ಬಾಷ್ಪವನ್ನ ಸುರ್ಸಾಕತ್ತಳು. ಏನೋ ಸಿದ್ದರಾಮ, ಏನ್ ಬೇಕು ಸಿದ್ದರಾಮ, ಹೇಳೋ ಸಿದ್ದರಾಮ. ಅವ್ವ, ನಾನು ಹೊಲದಾಗ ಕುಂತಿದ್ದೆ, ನೆರಳದಾಗ ಕುಂತಿದ್ದೆ, ಗಿಡದ ನೆರಳಾಗ. ಒಬ್ಬ ಶ್ರೀಶೈಲದ ಜಂಗಮರಂತ, ಅವ್ರ ಹೆಸರು ಮಲ್ಲಯ್ಯ ಅಂತ. ಪಟ್ಟಿ ಬಹಳ ಹಸದಂತ. ನೀ ಪಟ್ಟು ಬುತ್ತಿ ಪಟ್ಟಿ ತುಂಬಿಲ್ಲ ಅಂತ, ಅದಕ್ಕೆ ಇನ್ನ ಸ್ವಲ್ಪ ನೀ ಬುತ್ತಿ ಕಟ್ಟಿ ಕೊಡು, ನಾ ಅವ್ರಿಗೆ ಹೊಟ್ಟೆ ತುಂಬ ಉಣಿಸ್ಬೇಕು ಅಂತ ತಿಳ್ಕೊಂಡು ಅರಳು ಹುರಿದಂಗ ಹುರಿಯಾಕ ಮಾತಾಡಕತ್ತಾನ. ಯಾರು? ಸಿದ್ದರಾಮ. ಎಂದೂ ಏನು ಮಾತನಾಡದೆ ಇರ್ತಕ್ಕಂಥ ಸಿದ್ದರಾಮ ಅರಳು ಹುರಿದಂಗ ಮಾತಾಡಕತ್ತಾನ. ಅದನ್ನು ನೋಡ್ಕೊಂತ ನಿಂತಾಳ. ನನ್ನ ಮಗ ಎಷ್ಟು ಚಂದ ಮಾತಾಡ್ತಾನ, ನನ್ನ ಮಗ ಎಷ್ಟು ಮುತ್ತಿನಂಗೆ ಮಾತಾಡಕತ್ತಾನ. ಹೌದಾ ಮಗ, ಅವ್ರಿಗೆ ಇನ್ನೂ ಸ್ವಲ್ಪ ಬುತ್ತಿ ಕೊಡ್ಬೇಕಾ? ಆಯ್ತು ಅಂತ ತಿಳ್ಕೊಂಡು ಬಿಸಿ ಮಾಡಿರ್ತಕ್ಕಂಥ ಒಂದಿಷ್ಟು ನುಚ್ಚ ಅಂಬ್ಲಿ ಚೆನ್ನಾಗಿ ಬುತ್ತಿಯನ್ನ ಕಟ್ಟಿ, ಹೋಗಪ್ಪ ಆ ಜಂಗಮರಿಗೆ ತೃಪ್ತಿ ಮಾಡಿಸು ಅಂತ ತಿಳ್ಕೊಂಡು ತಾಯಿ ಮತ್ತೆ ಬುತ್ತಿ ಕಟ್ಟ್ಯಾಳ. ಹೊಡ್ಕೊಂತ ಬುತ್ತಿ ತಗೊಂಡು ಹೊಲಕ್ಕೆ ಬಂದ ಸಿದ್ದರಾಮ. ಹಾಸಿರ್ತಕ್ಕಂಥ ಕಂಬಳಿ ಹಂಗ ಅದ, ಮ್ಯಾಲ ಕುಂತಿರ್ತಕ್ಕಂಥ ಮಲ್ಲಯ್ಯ ಇಲ್ಲ. ಓಹೋ ಮಲ್ಲಯ್ಯ, ನನ್ನ ಜೊತೆಗೆ ಕಣ್ಣು ಮುಚ್ಚಾಲೆ ಆಟ ಆಡ್ಬೇಕಂತ ಮಾಡಿ ಏನೋ? ಹಾಗಾದ್ರೆ ನೀ ಎಲ್ಲಿದ್ದೀನ ಹುಡುಕೇತಿ ಇರ್ತೀನಿ. ಗಿಡದ ಹಿಂದೆ ಮರಿಯಾಗಿ ನಿಂತಿ ಏನು ನನಗೆ ಕಾಡಿಸ್ಬೇಕು ಅಂತ ತಿಳ್ಕೊಂಡು ಒಂದೊಂದು ಹೆಜ್ಜೆಯನ್ನು ಇಡ್ತಾ ಗಿಡದ ಹಿಂದೆ ನೋಡ್ತಾನ. ಮಲ್ಲಯ್ಯ ಇಲ್ಲ. ಓಹೋ, ಗಿಡದಾಗ ಮರಿಯಾಗಿ ಕುಂತಿರ್ಬೇಕು, ನನಗೆ ಆಟ ಆಡಿಸ್ಬೇಕು ಅಂತ ತಿಳ್ಕೊಂಡು ಹಿಂಗ ಕೆಳಗೆ ನಿಂತು ಗಿಡ ಎಲ್ಲ ಹಿಂಗ ನೋಡ್ತಾನ. ಅಲ್ಲಿ ಮಲ್ಲಯ್ಯ ಇಲ್ಲ. ಹಾಗಾದ್ರೆ ಈ ನವಣಿಗೆ ಹೊಲದೊಳಗ ನನ್ನ ಮಲ್ಲಯ್ಯ ಅಡ್ಕೊಂಡು ಕುಂತಿರ್ಬೇಕು ಅಂತ ತಿಳ್ಕೊಂಡು ಗಿಡ ಹತ್ತಿ ಎಲ್ಲಾ ಕಡೆಗೆ ಹುಡುಕ್ತಾನ. ಮಲ್ಲಯ್ಯ ಕಾಣಲಿಲ್ಲ. ಗಿಡ ಇಳಿದ, ಇತ್ತ ಹುಡುಕದ ಮಲ್ಲಯ್ಯ ಯಾವಾಗ ಕಾಣಲಿಲ್ಲ. ಪಾಪ ಆ ಮುಗ್ಧ ಬಾಲಕ ಸಿದ್ದರಾಮ ಗೊಳೋ ಅಂತ ಅಳ್ಳಾಕ ಶುರು ಮಾಡಿಬಿಟ್ಟ. ಅಳ್ಳಾಕತ್ತ ಅಷ್ಟರಲ್ಲಿ ಒಂದು ಜಂಗಮರ ದಂಡು ಹೆಗಲ ಮೇಲೆ ಕಂಬಿಯನ್ನ ಹೊತ್ಕೊಂಡು ಶ್ರೀಶೈಲಕ್ಕೆ ನಡೆದಾರ. ಯಾಕ? ಯುಗಾದಿಗೆ ಶ್ರೀಶೈಲ ಮಲ್ಲಿಕಾರ್ಜುನನ ಜಾತ್ರೆ. ಹಾಡ್ತಾ ನಡೆದ